ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮನೋಜ್ ಎಲ್ಲರೂ ಕೂಡ ಕರ್ಕೊಂಡು ಬಂದು ಹೊರಗಡೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಲೋ ಯಾಕೋ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಆಗ ಏನೋ ವಿಚಾರ ಮಾತಾಡಬೇಕು. ಅಲ್ಲ ಕಣೋ, ಆಗ್ಲಿಂದ ಮಾತಾಡ್ತೀನಿ ಅಂತ ಇಷ್ಟೊತ್ತಿಂದ ನಿಲ್ಸ್ಕೊಂಡು ನಿಂತಿದೆಯಲ್ಲ, ಅದೇನು ಅಂತ ಹೇಳ್ಬಾರ್ದಾ ಅಂತ ಹೇಳಿದಾಗ, ಹೇಳ್ತೀನಿ ಇರಪ್ಪ ಅಂತ ಹೇಳ್ತಾನೆ. ಯಾವಾಗಪ್ಪ ನೀನು ಹೇಳೋದು? ಈ ಟೀ ಕುಡಿಯೋಕ್ಕೆ ಬೆಳಗ್ಗೆ ಹೊತ್ತು ಎಲ್ಲ ಹೋಗಿ ಕೂತ್ಕೊಂಡಿರ್ತಾರೆ ಕಣೋ ಬೇಕರಿಗಳ ಮುಂದೆ. ಆಗ ಏನು ಮಾಡ್ತವೆ ಅಂತ ಅಂದರೆ ನಾಯಿಗಳು ಬಂದು ಏನಾದ್ರು ಆಗ್ತಾರೇನೋ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿರ್ತವೆ. ಹಂಗಾಯ್ತು ನಿನ್ನ ಪರಿಸ್ಥಿತಿ. ಈಗ ಏನು ಹೇಳ್ತೀಯೋ ಇಲ್ಲ, ನಾನು ರೂಮಿಗೆ ಹೋಗಿ ಒಂದು ಅರ್ಧ ಗಂಟೆ ಮಲ್ಕೊಂಡು ಬರಲ್ಲ ಅಂತ ಹೇಳಿದಾಗ, ಅಪ್ಪ ಬೇಡ ಇರಪ್ಪ ಹೇಳ್ತೀನಿ, ಯಾಕಪ್ಪ ಹಿಂಗಾಡ್ತೀಯ, ಇವತ್ತು ಏನು ವಿಶೇಷ ಹೇಳಿ ಅಂತ ಹೇಳ್ತಾನೆ. ಆಗ ಲೋ ಮನೋಜ, ಏನೋ ಇವತ್ತು ನೀನು ಬರ್ತಡೇನಾ? ಅಲ್ಲ ಕಣೋ, ಅದಕ್ಕೆ ಬರ್ತಡೇನಾ? ಅಲ್ಲ ನನ್ನ ಬರ್ತಡೇ ಅಲ್ಲ ಅಂತ ಹೇಳಿದಾಗ, ಮತ್ತು ಇನ್ನೇನು? ನಂಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಏನು ಅಂತ ಹೇಳಿದಾಗ, ಇವತ್ತು ಶಾಪ್ ಓಪನ್ ಮಾಡಿ 100 ದಿನ ಆಯಿತು ಅಂತ ಅಲ್ವಾ ಅಂತ ಹೇಳಿದಾಗ, 100 ದಿನ ಆಯಿತಾ ರೋಹಿಣಿ? 100 ದಿನ ಆಯಿತಾ? ಹೌದು ಮನೋಜ್ ಅಂತ ಹೇಳ್ದಾಗ, ಹೌದು. ಅಲ್ಲ ಕಣೋ, ನಿಮ್ಮ ಶಾಪ್ ಓಪನ್ ಆಗಿ ನಿಮಗೆ 100 ದಿನ ಆಯಿತು ಅಂತ ಗೊತ್ತಿಲ್ವೇನೋ? ಏನೋ ನೀನು ಅಂತ ಹೇಳಿದಾಗ, ಅಯ್ಯೋ ನನ್ನ ಮಗ ಹೋಗೋದು ಬಿಸ್ನೆಸ್ ಮಾಡೋದಕ್ಕೆ, ಅಲ್ಲಿ ಕ್ಯಾಲೆಂಡ್ರ್ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದಾಗ, ಅಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ, ಏನು ಹೇಳಿ ಅಂತ ಹೇಳಿದಾಗ, ಏನಿರ್ಬೋದು ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಏನು ಅಂತ ಹೇಳ್ದೇನೆ ಏನು ಅಂತ ಹೇಳಿದ್ರೆ ಏನಾಗುತ್ತೆ, ಅದೇನು ಹೇಳು ಅಂತ ಹೇಳಿದಾಗ, ಇವತ್ತು ಅವರಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಇವತ್ತು ನೀವಿಬ್ಬರು ಕೂಡ ಪಾರ್ಟ್ನರ್ಶಿಪ್ ಮೇಲೆ ಈ ಮನೆಗೆ ಬಂದಿದ್ದು ಅಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಆಗ ಒಳ್ಳೇದಾಯಿತು, ಸಂತೋಷ ಕಣಪ್ಪ ಅಂತ ಹೇಳ್ತಾರೆ. ಅಲ್ಲ ಈಗ ಅದಕ್ಕೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಒಂದು ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೋ ಪಾರ್ಟಿನ? ದುಡ್ಡು ಹೆಚ್ಚಾಗಿದೆಯೇನೋ ಅಂತ ಹೇಳ್ತಾರೆ. ಅಲ್ಲ ಏನಕ್ಕಪ್ಪ ಹಂಗಾಡ್ತಾ ಇದೆಯಾ ಅಂತ ಹೇಳಿದಾಗ, ಸೂರ್ಯ ಮೀನ ಹೇಗೆ ಇಬ್ಬರು ಮನೆಯಲ್ಲೇ ಮಾಡ್ಕೊಂಡ್ರು ಹಾಗೆ ಮಾಡ್ಕೊಳ್ಳೋ ಅಂತ ಹೇಳಿದಾಗ, ಅಲ್ಲ ಅವ್ರು ಏನಾದರೂ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೋಜನ ಯಾಕ್ರಿ ಹಾಗೆ ಮಾಡ್ಕೊ ಅಂತ ಹೇಳ್ತೀರಾ? ನಮ್ಮ ಮನೋಜ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಅಂತ ಹೇಳಿದಾಗ, ಹೌದೌದು ಬಿಸ್ನೆಸ್ ಮ್ಯಾನು ಅಂತ ಹೇಳಿ ಹಣೆ ಮೇಲೆ ಬೋರ್ಡ್ ಹಾಕೊಂಡು ಓಡಾಡು ಅಂತ ಹೇಳ್ತಾರೆ. ಆಗ ಮನೋಜ ಅವ್ರಿಗೆ ಹೊಟ್ಟೆ ಉರಿ, ನೀನು ಅದೇನು ಹೇಳು ಅಂತ ಹೇಳಿದಾಗ, ಇದ್ರ ಜೊತೆಗೆ ಏನು ಅಂತ ಅಂದರೆ ಒಂದು ಇದಿದೆ ಕಣೋ, ಏನೋ ಅದು ಸುಮ್ಮನೆ ಏನೇನೋ ಮಾತಾಡ್ಬೇಡ ಕಣೋ ನೀನು. ಪೆಂಕ್ಯ ಸರಿಯಾಗಿ ಹೇಳು, ಇಲ್ಲಾಂದರೆ ಉಗಿಸ್ಕೊಂಡ್ಬಿಡ್ತೀಯ ಅಂತ ಹೇಳಿದಾಗ, ಅದೆಲ್ಲ ಕಣೋ, ಇವತ್ತು ನಮಗೆ ಒಂದು ಕಂಪ್ನಿಗೆ ಡೀಲರ್ ಸಿಕ್ಕಿದೆ. ಕಂಪ್ನಿಗೆ ಡೀಲರಾ? ಅಲ್ಲ ಕಣೋ, ಬೇರೆ ಫಾರಿನ್ ಕ್ಲೈಂಟ್ ಒಬ್ಬರು ಬಂದು ಇಲ್ಲಿ ಕಂಪ್ನಿ ಓಪನ್ ಮಾಡ್ತಾ ಇದ್ದಾರಂತೆ. ಅದೊಂದು ಡೀಲರು ನನಗೆ ಸಿಗ್ತಾ ಇದ್ದಾರೆ. ಆ ಸ್ಪಾನ್ಸರ್ಶಿಪ್ ಮೇಲೆ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ನನಗೆ ಹೆಲ್ಪ್ ಮಾಡಬೇಕಾ? ಒಳ್ಳೇದಾಗಲಿ ಬಿಸ್ನೆಸ್ಸು ಅಂದಮೇಲೆ ಹೆಲ್ಪ್ ಏನು ಮಾಡಬೇಕು ಅಂತ ಹೇಳಿದಾಗ, ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು, ಸ್ವಲ್ಪ ಬನ್ನಿ ಅಂತ ಹೇಳ್ತಾರೆ. ಆಗ ನಾನು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಹೇಳಿ ಮನೋಜ ಅವ್ರು 3 ಜನ ಕರ್ಕೊಂಡು ಹೋಗ್ತಾನೆ, ರೋಹಿಣಿ ಇವ್ರು 3 ಜನ ಕರ್ಕೊಂಡು ಹೋಗ್ತಾರೆ. ಆಗ ನೋಡ್ದೇನೆ ಏನೋ ಗುಟ್ಟು ಹೇಳಬೇಕು ಅಂತ ಹೇಳಿ 3 ಜನ ಸೊಸೆಂದರು ಒಂದು ಕಡೆಗೆ, 3 ಜನ ಮಕ್ಕಳು ಒಂದು ಕಡೆಗೆ ಹೋದರು. ಇಲ್ಲಿ ಉಳ್ಕೊಂಡಿದ್ದು ನಾನು ನೀನು ಇಬ್ಬರೇ. ಯಾವತ್ತೂ ತಿಳ್ಕೊ, ನಿನಗೆ ನಾನು ನನಗೆ ನೀನು ಅಂತ ಹೇಳಿದಾಗ, ಹೌದೌದು ನೀವು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ನಿಮ್ಗೆ ಏನಾದರೂ ಗುಟ್ಟು ಹೇಳ್ತಾನೆ ಇದ್ದೆ ಅಂತ ಹೇಳಿದಾಗ, ಹೌದೌದು ಕಣೆ, ಗುಟ್ಟು ಅಂತ ಹೇಳಿ ಗುಟ್ಟೊಂದ ಕೇಳು ಪುಟ್ಟ ಮಗುವೆ ಅಂತ ಹೇಳಿ ಹಾಡು ಹೇಳ್ತಾ ಇರ್ತಾರೆ. ಈ ಹಾಡೆಲ್ಲ ಯಾಕೆ ಬೇಕು? ಸುಮ್ಮನೆ ನಿಮ್ಮ ಪಡೆದು ನೀವಿದ್ರೆ ಆಗಲ್ವಾ ಅಂತ ಹೇಳ್ತಾರೆ. ಹೌದೌದು ಸರಿ, ನಾನು ಬರ್ತೀನಿ, ಬರ್ತಾ ಹಂಗೆ ಈ ಜಾಮೂನಾದ್ರು ತಿನ್ಕೊಂಡೋಗಿ, ಶುಗರ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಅಂತ ಹೇಳಿ ತಿನ್ನಲ್ಲ ಕಣೆ ಅಂತ ಹೇಳಿದಾಗ, ಪರವಾಗಿಲ್ಲ ಹೋಗಿ ನಾನು ತಿನ್ಕೋತೀನಿ. ಅಲ್ಲ ಈ ಮಿಕ್ಸ್ಚರಲ್ಲಿ ಸ್ವಲ್ಪ ಖಾರ ಇರಬೇಕಾಗಿತ್ತು ಅನಿಸುತ್ತೆ. ಇವ್ರು 3 ಜನ ಏನು ಮಾತಾಡೋಕೆ ಹೋಗ್ತಿದ್ದಾರೆ, ಏನು ಕೇಳಿಸ್ತಾನೆ ಇಲ್ವಲ್ಲ? ಈ ಮಿಕ್ಸ್ಚರಲ್ಲಿರೋ ಖಾರ ಎಲ್ಲನೂ ಆ ಮೀನನ್ನೇ ತಿನ್ಕೊಂಡು ಉಳ್ಕೊಂಡಿರೋ ನನಗೆ ಕೊಟ್ಟಿದ್ದಾಳೆ ಅನಿಸುತ್ತೆ ಅಂತ ಹೇಳಿ ಅಂದ್ಕೊಂಡು ಹಾಗೆ ಕೂತ್ಕೊಂಡ್ಬಿಡ್ತಾಳೆ. ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹೇಳಪ್ಪ, ಆಗಲೇ ಲೇಟ್ ಮಾಡಿ ಲ್ಯಾಗ್ ಆಗಿದೆ, ಇನ್ನೂ ಲ್ಯಾಗ್ ಮಾಡಬೇಡ ಅಂತ ಹೇಳಿದಾಗ, ಹೇಳ್ತೇನೆ ಇರೋ. ಮಳೆ ಬರ್ತಾಯಿದೆ, ಆ ಕಡೆ ಹೋಗೋಕ್ಕಾಗಲ್ಲ, ಈಗಲೇ ಹೇಳೋ ಅಂತ ಹೇಳಿದಾಗ, ಇವಾಗ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ನೀವೇ ನನಗೆ ಹೆಲ್ಪ್ ಮಾಡಬೇಕು ಕಣೋ. ನಾವು ಹೆಲ್ಪ್ ಮಾಡಬೇಕಾ? ಅದೇನು ಮಾಡಬೇಕು ಹೇಳಪ್ಪ? ಅದು ಏನು ಅಂತ ಅಂದರೆ, ನಿಮ್ಮನ್ನೆಲ್ಲ ನಾನು ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಆಗಿದ್ದೀರಾ, ನಂತರನೇ ರಿಚ್ ಆಗಿದ್ದೀರಾ ಅಂತ ಹೇಳಿ ಆ ಕಸ್ಟಮರಿಗೆ ಹೇಳ್ಬಿಟ್ಟಿದ್ದೀನಿ ಕಣೋ. ಕಸ್ಟಮರಿಗೆ ಹಂಗಂತ ಹೇಳಿದ್ಯಾ? ಯಾಕೆ ಹೇಳಿದೆ ಅಂತ ಹೇಳಿದಾಗ, ಈಗ ನಾನು ಒಣಗೋಗಿರೋ ಮರ ಕಣೋ, ಚಿಗುರಬೇಕು. ಹೌದೌದು, ನೀನು ಚಿಗುರ್ಕೊಂಡು ನಮ್ಮನ್ನ ಚಿಗುರಿಸ್ಬಿಡ್ತೀಯ ಅಷ್ಟೇ ಅಂತ ಹೇಳಿದಾಗ, ಹಂಗೆ ಹೇಳ್ಬೇಡ ಕಣೋ, ನೀವೇ ನಮಗೆ ಹೆಲ್ಪ್ ಮಾಡಬೇಕು. ಇವಾಗ ನಾವು ಆ ರೀತಿ ಸುಳ್ಳು ಹೇಳಿದರೆ ಮಾತ್ರನೇ ಕಣೋ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡೋದಕ್ಕಾಗೋದು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕೇಳಿಲ್ವಾ? ಅದು ವ್ಯಾಪಾರಂ ದ್ರೋಹ ಚಿಂತನಂ ಆಗಬಾರ್ದು ಕಣೋ, ಮನೋಜಂ ದ್ರೋಹ ಚಿಂತನ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸುಳ್ಳು ಹೇಳ್ಬೇಕಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಈ ಕಡೆ ಇವಳು, ಅಯ್ಯೋಯ್ಯೋ ಇಲ್ಲಪ್ಪ ಸುಳ್ಳು ಹೇಳ್ಬಾರ್ದು, ನಮ್ಮ ಮನೆಯವರು ಅದಕ್ಕೆಲ್ಲ ಒಪ್ಪಲ್ಲ ಅಂತ ಹೇಳಿದಾಗ, ನಿಮ್ಮ ಮನೆಯವ್ರನ್ನ ನಮ್ಮ ಮನೆಯವ್ರು ಒಪ್ಪಿಸ್ತಾರೆ, ಅಲ್ಲ ನಾವು ಅದಕ್ಕೆಲ್ಲ ಸುಳ್ಳು ಹೇಳಿದ್ರೆ ಹೇಗಾಗುತ್ತೆ ರೋಹಿಣಿ ಅಂತ ಹೇಳಿದಾಗ, ನೋಡಿ ಶ್ರುತಿ, ನೀವು ಹೇಗಿದ್ರು ದೊಡ್ಡ ಮನೆಯವರು, ಈಗ ಮೀನವ್ರನ್ನ ದೊಡ್ಡ ಮನೆಯವ್ರ ಥರ ಕಾಣ್ತಾರೆ, ನಾನು ಮೇಕವರ್ ಮಾಡ್ತೀನಿ ಅಂತ ಹೇಳಿದಾಗ, ನೋಡಿ ಪ್ಲೀಸ್
ನಮಗೋಸ್ಕರ ಇದೊಂದು ಸಲ ಸುಳ್ಳು ಹೇಳಿ ಅಂತ ಹೇಳಿದಾಗ, ಸರಿ ಆಯಿತು ನಮ್ಮ ಮನೆಯವ್ರು ಒಪ್ಕೊಂಡ್ರೆ ಮಾತ್ರ ಅಂತ ಹೇಳಿದಾಗ, ನೀವು ಈ ಮಾತು ಹೇಳಿದ್ರಲ್ಲ ಸಾಕ್ಬಿಡಿ, ನಮ್ಮ ಮನೆಯವ್ರು ನಿಮ್ಮ ಮನೆಯವ್ರನ್ನ ಒಪ್ಪಿಸ್ಬಿಟ್ಟಿರ್ತಾರೆ ಅಂತ ಹೇಳಿದಾಗ ಈ ಕಡೆ ಇವನು ಕೂಡ ಒಪ್ಕೊಂಡಿರ್ತಾನೆ. ಆಯ್ತು ಬಿಡಪ್ಪ, ಏನೋ ಬಿಸ್ನೆಸ್ಸು ಉದ್ಧಾರ ಆಗಬೇಕು ಅಂತ ಇದೆಯಾ, ಆಯಿತು ಒಪ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಹಾಗೆ ಮಲ್ಕೊಂಡಿರ್ತಾರೆ. ಈ ಕಡೆ ಇವರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ರೀ, ನಾವೇನಾದರೂ ತಪ್ಪು ಮಾಡಿಬಿಟ್ವಾ ಅಂತ ಹೇಳಿದಾಗ, ನನಗೂ ಹಂಗೆ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳಿದಾಗ, ಇರಲಿ ಬಿಡಿ ಪಾಪ, ನಿಮ್ಮ ಅಣ್ಣ ಅಲ್ವಾ, ಏನೋ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹಾಗೆಲ್ಲ ಹೇಳ್ತಾ ಇದ್ದಾರೆ. ಇದೇನಾದ್ರು ಅಪ್ಪಂಗೆ ಗೊತ್ತಾಯಿತು ಅಂತಂದರೆ ನಾಲ್ಗೆ ಸೀಳು ಉಪ್ಪಾಕ್ಬಿಡ್ತಾರೆ ಕಣೆ. ನನಗೂ ಅದೇ ಭಯ ಆಗ್ತಾ ಇದೆ ರೀ ಅಂತ ಹೇಳಿದಾಗ, ಸರಿ ಆಯಿತು, ಇವಾಗ ಏನೇ ಮಾಡೋದು ಅಂತ ಹೇಳಿದಾಗ, ನಾಳೆ ನಾವಿಬ್ಬರು ಚೆನ್ನಾಗಿ ಕಾಣಿಸೋ ಥರ ನಮ್ಮನ್ನು ಅವರೇ ಮೇಕಪ್ ಮಾಡ್ತಾರಂತೆ ಅಂತ ಹೇಳಿದಾಗ, ಅಯ್ಯೋ ಮನೋಜ ನಂಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದಾಗ, ಅಯ್ಯೋ ಈಗಲೇ ನೀನು ಬಣ್ಣ ಗಿಣ್ಣ ಹೊಡ್ಕೊಳ್ದೆ ಎಷ್ಟು ಸೂಪರಾಗಿ ಕಾಣಿಸ್ತೀಯ, ನಾಳೆ ಹೆಂಗೆ ಕಾಣಿಸ್ತೀಯ ಅಂತ ಹೇಳಿದಾಗ, ನೀವು ರಾಜ, ನಾನು 50 ಕಾರ್ ಓನರ್ ಅಂತೆ ಕಣೆ ಅಂತ ಹೇಳಿದಾಗ, ನಾನು ಕಾರ್ ಓನರ್ ಹೆಂಡ್ತಿ ಅಂತೆ ಅಂತ ಹೇಳಿ ಇಬ್ಬರು ಖುಷಿ ಪಡ್ತಾ ಇರ್ತಾರೆ. ಆದರೂ ನಿಂಗೆ ತುಂಬ ದೃಷ್ಟಿಯಾಗಿದೆ ಕಣೆ ಅಂತ ಹೇಳ್ತಾರೆ. ದೃಷ್ಟಿಯಾಗಿದೆಯಾ, ದೃಷ್ಟಿ ತೆಗಿಲ್ಲ ಅಂತ ಹೇಳಿ ಮುತ್ಕೊಡೋದು ಬರ್ತಾ ಇರ್ತಾನೆ. ರೀ ಸುಮ್ಮನೆ ಮಲ್ಕೊಳ್ಳಿ, ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿದಾಗ, ಸರಿ ಆಯಿತು ಬಿಡು, ನಾನೇನೋ ನಮ್ಮ ಲಚ್ಚಂದೇವನಹಳ್ಳಿ ಲಕ್ಕಮ್ಮಂಗೆ ಒಂದು ನಿನ್ನಂಥ ಪುಟ್ರಾದೇನೋ ನನ್ನಂಥ ಪುಟ್ಟ ಕೃಷ್ಣನ ಕೊಟ್ಬಿಟ್ಟು ಆಟ ಆಡೋಕ್ಕೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ, ನೀನು ನೋಡಿದ್ರೆ ಅಂತ ಹೇಳಿದಾಗ, ಸುಮ್ಮನೆ ಮಲ್ಕೊಳ್ರಿ ಅಂತ ಹೇಳಿ ಹೇಳ್ತಾರೆ. ಆ ಮಾವಂಗಿದ್ರ ಬಗ್ಗೆ ಏನಾದ್ರು ಹೇಳಿಬಿಟ್ರೆ, ಲೇ ಬೇಡ ಕಣೆ, ಆಮೇಲೆ ಪಾಪ ಆ ಮನೋಜ ಏನೇನು ಪ್ಲ್ಯಾನ್ ಮಾಡ್ಕೊಂಡವನ್ನ ಏನು ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ, ನಾವೇ ಹೇಳ್ಬಿಡೋಣ ಅಂತ ಹೇಳಿದಾಗ, ಬೇಡ ರೀ, ಅವ್ರ ಮುಂದೆ ಎಲ್ಲರ ಮುಂದೆನೂ ಅವಮಾನ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಬಿಡು, ಏನೋ ಇದೊಂದು ಸತಿ ಹೆಲ್ಪ್ ಮಾಡೋಣ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಬೆಳಗ್ಗೆ ಎದ್ದು ಇವರು ಪಾರ್ಟಿ ಹಾಲಿಗೆ ಬಂದಿರ್ತಾರೆ. ಅವರು ಶೋರೂಮಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ರೋಹಿಣಿ ಮತ್ತು ಮನೋಜೇ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸೆಲೆಬ್ರೇಷನ್ ವೆಲ್ಕಮ್ಗೆ ಅಂತ ಹೇಳಿಬಿಟ್ಟು ಬ್ಲಾಸ್ಟರ ಹೊಡೆದು ಬಿಡ್ತಾರೆ. ಇವರಿಬ್ಬರು ಫುಲ್ ಖುಷಿಯಾಗಿ ನಿಂತಿರ್ತಾರೆ. ಇವರಿಬ್ಬರು ಕೂಡ ಲಿಫ್ಟಲ್ಲಿ ಬರೋದಕ್ಕಾಗದೇ ಮೆಟ್ಲು ಹತ್ಕೊಂಡು ಓಡಿ ಬರ್ತಾ ಇರ್ತಾರೆ. ಎಲ್ಲನೂ ನೀವೇ ಹಾಕಿಸ್ಕೊಂಬಿಟ್ರಾ, ಹೊಡೆದು ದಬಾಕ್ಬಿಟ್ರಾ ಅಂತ ಹೇಳಿದಾಗ, ಯಾಕೆ ಏನಾಯ್ತು ಅಂತ ಹೇಳ್ತಾನೆ. ಇವತ್ತು ನಮ್ಮದು ಕಣೋ ಆ್ಯನಿವರ್ಸರಿ ಅಂತ ಹೇಳಿದಾಗ, ಕೆಲವೊಂದು ತ್ಯಾಗಗಳು ಮಾಡಬೇಕಾಗತ್ತೆ ಕಣಪ್ಪ, ನಿನಗೋಸ್ಕರ ನಾವೇನೇನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ನೀವೆಲ್ಲ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಕೆಲಸವನ್ನೆಲ್ಲ ಕಳಿಸ್ಬಿಡ್ತಾನೆ. ಆಗ ನೋಡು, ಎಲ್ಲನೂ ಮ್ಯಾನೇಜ್ ಮಾಡಬೇಕು, ಸ್ವಲ್ಪ ಅರ್ಜೆಂಟಾಗಿ ನೀನು ಸುಮ್ಮನಿರ್ತೀಯಾ ಮಾತಾಡ್ದಂಗೆ ಅಂತ ಹೇಳಿದಾಗ, ಆಯಿತು ಬಿಡಪ್ಪ ಎಲ್ಲ ನೋಡೋಣ ಅಂತ ಹೇಳಿ ಸುಮ್ಮನಾಗ್ತಾರೆ. ಈ ಕಡೆ ರಂಗನಾಥ್ ಅವರು ಬಂದು ಪಾರ್ಟಿ ಎಲ್ಲನೂ ನೋಡ್ತಾ ಇರಬೇಕಿದ್ರೆ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಸಕ್ಕರೆ ಚೆನ್ನಾಗಿ ರೆಡಿಯಾಗಿ ಬಂದು ಹಿಂದ್ಗಡೆಯಿಂದ ಬಂದು ಹಲೋ ಅಂತಾಳೆ, ನಂಗೆ ಮದುವೆಗೆ 3 ಮಕ್ಕಳಿದೆ, ನೀವು ತಪ್ಪಾಗಿ ನನ್ನನ್ನು ನೋಡ್ತಾ ಇದ್ದೀರಾ, ಬೇರೆ ಕಡೆ ನೋಡಿ ಅಂತ ಹೇಳ್ತಾರೆ. ಅಯ್ಯೋ ನಾನು ನಿಮ್ಮ ಹೆಂಡ್ತಿ ಅಂತ ಹೇಳಿದಾಗ, ನನ್ನ ಹೆಂಡ್ತಿ ಹೆಂಗಿರ್ತಾಳೆ ಅಂತ ಗೊತ್ತಿಲ್ವಾ, ನಮ್ಮನೆ ಹಸು ನಮಗೆ ಗೊತ್ತಾಗಲ್ವಾ ಅಂತ ಹೇಳಿದಾಗ, ಅಯ್ಯೋ ನಾನಿರ್ರಿ ಸಕ್ಕರೆ ಅಂತ ಹೇಳಿದಾಗ, ಲೇ ಏನೇ ಹಿಂಗೆ ರೆಡಿ ಆಗಿಬಿಟ್ಟಿದ್ಯಾ, ಸುಣ್ಣ ಬಣ್ಣ ಎಲ್ಲ ಚೆನ್ನಾಗಿ ಹೊಡ್ಕೊಂಡ್ಬಿಟ್ಟಿದ್ಯಾ, ನೀನೇ ಹಿಂಗೆ ರೆಡಿ ಆದರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನಂಗೆ ನಿನ್ನ ಮಕ್ಕಳು ಹೋಳಿ ಸೊಸೆದಿರಲ್ರ ಇನ್ನೆಂಗೆ ರೆಡಿ ಆಗಿಬಿಟ್ಟಿರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಬ್ಬಬ್ಬಬ್ಬ ಏನು ಚೆನ್ನಾಗಿ ರೆಡಿಯಾಗಿದ್ದೀರಾ ನೀವು ಅಂತ ಹೇಳಿ ನೋಡ್ತಾ ಇರ್ತಾಳೆ. ಆದರೂ ಸುಮಾರಾಗಿ ಚೆನ್ನಾಗಿ ಮಾಡಿದ್ದಾನೆ ಫಂಕ್ಷನ್ನ ಅಂತ ಹೇಳಿ ನೋಡ್ತಾ ಇರ್ತಾರೆ. ಇದಿಷ್ಟು ಗುರುವಾರದ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.